ಸ್ಟೈಲ್ ಹೋಮ್ ಕಿಚನ್ಗೆ ಸ್ವಾಗತ. ಈ ದಿನ ಪಲಾವ್ ಅಂದರೆ ಬಟಾಣಿ, ಹೂಕೋಸು, ಪುದೀನ ಪಲಾವ್ ಬೇಕಾಗುವ ಸಾಮಗ್ರಿಗಳು: ಹೂಕೋಸು, ಬಟಾಣಿ, ಹಸಿಮೆಣಸಿನ್ಕಾಯಿ, ದಪ್ಪ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಪುದೀನ, ಕೊತ್ತಂಬರಿ, ಟೊಮೊಟೊ, ಸೋಂಕಾಳು, ಅನಾನಸ್ ಹೂವು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಅರಿಶಿಣ, ಕಾಯಿ, ಹಸಿಮೆಣಸಿನ್ಕಾಯಿ, 2 ಪಾವು ಅಕ್ಕಿ. ಮೊದಲು ಮಸಾಲೆಯನ್ನು ಮಾಡಿಕೊಳ್ಳಬೇಕು. ಕಾಯಿ, ಇಲ್ಲಿ ಇಟ್ಟಿರುವ ಎಲ್ಲ ಸಾಮಗ್ರಿಗಳನ್ನು ಹಾಕಿ ರುಬ್ಬಿಕೊಳ್ಳಬೇಕು. ಎಲ್ಲವನ್ನು ಸೇರಿ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳಬೇಕು. ಒಂದು ಏಲಕ್ಕಿಯನ್ನು ಸಹ ಹಾಕಿ. ಮಸಾಲೆ ರೆಡಿಯಾಗಿದೆ. ಕುಕ್ಕರನ್ನು ಇಟ್ಟು ಅದರಲ್ಲಿ ಅರ್ಧ ಕಪ್ ಎಣ್ಣೆ, 1 ಚಮಚ ನಂದಿನಿ ತುಪ್ಪ, ಕಾಯ್ದ ಎಣ್ಣೆಗೆ 1 ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಇದು ಕೆಂಪಗಾದ ನಂತರ ಬಟಾಣಿಯನ್ನು ಹಾಕಿಕೊಳ್ಳಿ. ಬಟಾಣಿಯನ್ನು ಸ್ವಲ್ಪ ಹೊತ್ತು ಹುರಿಯಿರಿ. ನಂತರ ಹೂಕೋಸನ್ನು ಹಾಕಿ. ಕೈಯಾಡಿಸಿ. ನಂತರ ಟೊಮೊಟೊವನ್ನು ಹಾಕಿಕೊಳ್ಳಿ. ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳಿ ಹುರಿಯುವಾಗ. ಗಮ್ಮೆನ್ನುವ ತನಕ ಹುರಿದು ನಂತರ ರುಬ್ಬಿದ ಮಸಾಲೆಯನ್ನು ಅದರಲ್ಲಿ ಸೇರಿಸಿ ಅದನ್ನು ಹಸಿ ಹೋಗುವ ತನಕ ಹುರಿಯಬೇಕು. ಈ ರೀತಿ ಹಸಿ ಮಸಾಲೆ ಗಮ್ಮೆನ್ನುವ ತನಕ ಹುರಿದು ನಂತರ ಸ್ವಲ್ಪ ನೀರನ್ನು ಹಾಕಿಕೊಂಡು ನಂತರ 1 ಪಾವಿಗೆ ಅಕ್ಕಿಗೆ 2 ಪಾವು ನೀರಿನಂತೆ ನಾನು 2 ಪಾವನ್ನು ತೆಗೆದುಕೊಂಡಿರುತ್ತೇನೆ. 4 ಲೋಟ 4 ಪಾವು ನೀರನ್ನು ಹಾಕುತ್ತೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು. ಕುದಿಯುತ್ತಿರುವ ಅಕ್ಕಿಯನ್ನು ಸೇರಿಸಿ. ಅಕ್ಕಿ ತೊಳೆದು ಇದರಲ್ಲಿ ಹಾಕಬೇಕು. ಇದನ್ನು ಚೆನ್ನಾಗಿ ಕಲಕಬೇಕು. ತಳ ಹಿಡಿಯದಂತೆ ನೋಡಿಕೊಳ್ಳಬೇಕು. ತಳ ಹಿಡಿದುಕೊಳ್ಳಬೇಕು. ನಂತರ ಕುಕ್ಕರ್ ಮುಚ್ಚಳವನ್ನು ಹಾಕಿ 1 ಅಥವಾ ತನಕ ಇಡಿ. ಇದು ವಿಸಲ್ ಆರಿದ ನಂತರ ತೆಗೆಯಬೇಕು. ಇದನ್ನು ಚೆನ್ನಾಗಿ ಮೇಲೆ ಕೆಳಗೆ ಮಾಡಿ ನಂತರ ಸವಿಯಲು ಕೊಡಿ. ಇದರ ಜೊತೆ ಮೊಸರು ಬಜ್ಜಿ ಮಾಡಿದರೆ ತುಂಬ ರುಚಿಯಾಗಿರುತ್ತದೆ. ರೆಡಿ ಇದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.